ವಿಶ್ವ ಪರಿಸರ ದಿನಾಚರಣೆಯ ಶುಭಾಶಯಗಳು. ಮೊದಲಿಗೆ ಈಗೇನು ನಡೀತಾ ಇದೆ ಗ್ಲೋಬಲ್ ವಾರ್ಮಿಂಗ್ ಅನ್ನೋದು ಈ ರೀತಿ ಆಗ್ತಿದ್ದಾಗ ಪ್ರತಿಯೊಬ್ಬರು ಪರಿಸರವನ್ನ ಪ್ರೀತಿಸುವಂತ ಕೆಲಸ ಆಗಬೇಕು. ಅದಕ್ಕೆ ನಾವು ನೆಲಮಂಗಲ ತಾಲೂಕಿನಾದ್ಯಂತ ನಮಗೆ ಒಂದು ಕಾನ್ಸೆಪ್ಟ್ ಪ್ರತಿ ವರ್ಷನೂ ಕೊಡ್ತಿದ್ದಾರೆ. ನಮ್ಮ ನರೇಂದ್ರ ಮೋದಿಜಿಯವರು ತಾಯಿ ಹೆಸರಿನಲ್ಲಿ ಒಂದು ಗಿಡವನ್ನು ನೆಡಿ ಅಂತ ಹೇಳ್ಬಿಟ್ಟು ಪ್ರತಿಯೊಬ್ಬರು ತಮ್ಮ ತಾಯಿ ಹೆಸರಲ್ಲಿ ಗಿಡ ನೆಡಿದ್ರೆ ಒಂದು ಪಕ್ಷಿಗಳಿಗೆ ಪ್ರಾಣಿ ಇರ್ತಕ್ಕಂಥ ನೆರಳು ಸಿಗುತ್ತೆ, ಜನಗಳಿಗೂ ನೆರಳು ಸಿಗುತ್ತೆ, ಮತ್ತೆ ಗ್ಲೋಬಲ್ ವಾರ್ಮಿಂಗ್ ಆಗ್ತಿರೋದು ಕಡಿಮೆ ಆಗುತ್ತೆ. ಈಗ ನಮಗೆ ಕಾನ್ಸೆಪ್ಟ್ ಕೊಟ್ಟಿದ್ದಾರೆ ಏನು ಅಂದ್ರೆ ಪರಿಸರ ದಿನಾಚರಣೆಯಿಂದ ನೆಕ್ಸ್ಟ್ ಯೋಗ ಡೇ ವರೆಗೂ ಕಾನ್ಸೆಪ್ಟ್ ಇದೆ. ಎಲ್ಲಾ ತಾಲೂಕಿನಾದ್ಯಂತ ಅಲ್ಲ, ಇಡೀ ಭಾರತ ದೇಶದಲ್ಲಿ ಈ ಕಾರ್ಯಕ್ರಮವನ್ನ ಮಾಡ್ಕೊಂಡ್ ಬರ್ತಿದ್ದಾರೆ. ಯಾಕೆ ಅಂತ ಅಂದ್ರೆ ಪರಿಸರವನ್ನ ಪ್ರೀತಿಸಿದಾಗ ಮಾತ್ರ ನಮಗೆ ಎಲ್ಲಾ ರೀತಿಯ ಸಮೃದ್ಧಿಯಾದಂತ ಒಳ್ಳೆಯ ಆರೋಗ್ಯ ಮತ್ತೆ ವಾತಾವರಣ ಚೆನ್ನಾಗಿದ್ದಾಗ ದೇಶ ಅಭಿವೃದ್ಧಿ ಹೊಂದೋದ್ರಲ್ಲಿ ತುಂಬಾ ಪ್ರಾಮುಖ್ಯತೆ ಹೊಂದುತ್ತೆ. ಅಂತ ಕೆಲಸದಲ್ಲಿ ನಾವು ಕೈ ಜೋಡಿಸಬೇಕು. ಏನಕ್ಕೆ ಇವತ್ತು ಪರಿಸರ ದಿನಾಚರಣೆ ನೆಲಮಂಗಲ ತಾಲೂಕಲ್ಲಿ ನಮ್ಮ ಚೌಧರಿ ಅಣ್ಣನವರು ಹಾಗೂ ಜಿಲ್ಲಾಧ್ಯಕ್ಷ ರಾಮಕೃಷ್ಣಪ್ಪನವರ ಅಧ್ಯಕ್ಷತೆ ಮೇರೆಗೆ ಇಲ್ಲಿ ನೆಲಮಂಗಲ ತಾಲೂಕಿನ ಜೂನಿಯರ್ ಕಾಲೇಜು ಆವರಣದಲ್ಲಿ ಇವತ್ತು 50 ಸಸಿಗಳನ್ನ ಉಣ್ತಾ ಇದೀವಿ. ಎಲ್ಲ ಹಣ್ಣು ಮತ್ತೆ ಹೂವಿನ ಗಿಡಗಳು ಮತ್ತೆ ದೊಡ್ಡ ದೊಡ್ಡ ಫಸಲು ಬಿಡ್ತಕ್ಕಂಥ ಗಿಡಗಳನ್ನ ತಂದು ಉಣ್ತಾ ಇದೀವಿ. ಇದರಿಂದ ಎಲ್ಲಾ ಜನಗಳಿಗೆ ನಾವು ಕೇಳ್ಕೊಳ್ಳೋದು, ನಿಮ್ಮ ಮನೆಯ ಬಾಗಲಲ್ಲಿ ಪ್ರತಿಯೊಬ್ಬರು ಗಿಡ ಕಿತ್ತಾಕ್ಬೇಡಿ, ಗಿಡ ಹಾಕಿ. ಪ್ರಾಣಿ ಪಕ್ಷಿಗಳಿಗೆ ಅದರಿಂದ ಆಹಾರ ಸಿಗುತ್ತೆ, ಗೂಡು ಕಟ್ಕೊಂಡು ಮರಿ ಆಗ್ತವೆ. ಅವಿಲ್ಲದ ಬದುಕು ನಮ್ದಲ್ಲ ಈ ಪ್ರಪಂಚದಲ್ಲಿ. ಅದರಿಂದ ತುಂಬಾ ಒಳ್ಳೇದಾಗುತ್ತೆ ಅಂತ ನಾನು ಎಲ್ಲರಲ್ಲೂ ಮನವಿ ಮಾಡ್ತಾ ನನ್ನ ಮಾತನ್ನ ಮುಗಿಸ್ತೀನಿ. ಮಂಜುಳಾ ಸುರೇಶ್, ತಾಲೂಕು ಅಧ್ಯಕ್ಷರು. ಇವತ್ತು ನಾವು ಪರಿಸರ ದಿನ ಅಂತ ಹೇಳಿ ನಾವು ಪ್ರತಿ ವರ್ಷನೂ ನಮ್ಮ ಬಿಜೆಪಿ ಮಹಿಳಾ ಮೋರ್ಚೆಯಿಂದ ಮತ್ತೆ ಪೇರೆಂಟ್ ಬಾಡಿ ಇಡೀ ಈ ತಿಂಗಳು ಫುಲ್ಲು ನಾವು ಈ ತಿಂಗಳಲ್ಲ ವರ್ಷ 9 ಕಾಲನೂ ನಿರಂತರ ನಡಿಬೇಕಿದು. ಬರೀ ಒಂದಿನಕ್ಕೆ ಸೀಮಿತ ಆಗಬಾರ್ದು. ಪ್ರತಿಯೊಬ್ಬರೂ ಇಡೀ ದೇಶಾದ್ಯಂತ ನಮ್ಮ ಮೋದಿ ಹೇಳ್ತಾ ಇರೋದು ಇಡೀ ನಮ್ಮ ಆರೋಗ್ಯಕ್ಕೂ ಒಳ್ಳೇದು. ಪ್ರತಿ ಮನೆಗೂ ಮನೆ ಮುಂದೆ ಗಿಡ ಇರಬೇಕು. ಹಂಗಾಗಿ ಪ್ರತಿ ಮನೆಯಲ್ಲೂ ಗಿಡ ಇರಬೇಕು. ಪಾರ್ಕ್ಗಳು, ಕಾಲೇಜುಗಳು, ಸ್ಕೂಲ್ಗಳ ಕಡೆ ಎಲ್ಲ ನಾವು ಗಿಡಗಳನ್ನ, ಆಮೇಲೆ ಪ್ರಾಣಿ ಪಕ್ಷಿಗಳಿಗೆ ಮೇಯ್ನು ನೇರಳೆ ಮರ, ಹಣ್ಣುಗಳು ಇರಬೇಕು. ಹಣ್ಣಿನ ಮರ ನಾವು ಯಾವತ್ತು ಹಾಕ್ತಿವೋ ಅವತ್ತಿಗೆ ನಮ್ಗೆ ಇವತ್ತು ಪ್ರಾಣಿಗಳಿಗೆ ನೀವು ನೋಡ್ತಾ ಇದೀವಿ, ನಾವು ಕಾಡುಗಳಲ್ಲಿ ನೀರಿಲ್ಲ, ಕುಡಿಯೋದಕ್ಕೆ ನೀರಿಲ್ಲ, ಆಹಾರ ಇಲ್ಲ. ಹಂಗಾಗಿ ನಾವು ಪ್ರತಿ ಬರೀ ಟೌನ್ ಒಳಗೆ ಮೇಂಟೈನ್ ಮಾಡೋದಲ್ಲ, ಹೊರಗಡೆ ಹೋಗಿ ನಾವು ಕಾಡುಗಳ ಕಡೆ ಎಲ್ಲ ನೋಡ್ತಾ ಇದೀವಿ. ನಾವು ಕಾಡು ಬೆಟ್ಟ ಎಲ್ಲ ಹೋಗಿ ಅವ್ರಿಗೆ ಎಷ್ಟು ಜನ ಹುಡುಗರಂತೂ ಮನೆಯಲ್ಲ ನೀರುಗಳು ಇಟ್ಟು ಬಂದವ್ರೆ, ಕುಡಿಯೋದಕ್ಕೆ ನೀರು ಸಹ ಇಲ್ಲ. ಹಂಗಾಗಿ ನಾವೆಲ್ಲ ಪ್ರತಿಯೊಬ್ಬರು ಈ ಮಹಿಳೆಯರು ನಮ್ಮಲ್ಲಿ ಹೆಚ್ಚಿನ ರೀತಿ ಒಳಗೆ ನಮ್ಮ ಬಿಜೆಪಿನಲ್ಲಿ ನಮಗೆ ರಾಜ್ಯಾಧ್ಯಕ್ಷರು ನಮ್ಮ ಮಂಜುಳಾ ಮೇಡಮ್ ಆಗಿರ್ಬೋದು, ನಮ್ಮ ಮೋದಿಯವರಾಗಿರ್ಬೋದು, ಪ್ರತಿಯೊಬ್ಬರು ನಮಗೆ ನಾವು ಇಲ್ಲಿ ನಮ್ಮ ಪಾರ್ಟಿಗೆ ಬಂದ್ಮೇಲೆ ನಿರಂತರವಾಗಿ ನಾವು ಅವತ್ತಿನ ದಿನನೇ ಅಂತ ನಾವು ಕಾಯಲ್ಲ. ಯಾವುದೇ ಸ್ಕೂಲ್ ಆಗಿರ್ಬೋದು, ಕಾಲೇಜ್ ಆಗಿರ್ಬೋದು, ನಾವೆಲ್ಲ ಹೆಣ್ಮಕ್ಳು ಸೇರ್ಬಿಟ್ಟು ಪರಿಸರ ದಿನ ಅಂತ ಹೇಳಿ ಇವತ್ತಿಗೆ ಮೊದಲನೇ ದಿನ ನಾವು ಶುರು ಮಾಡ್ತಾ ಇದೀವಿ. ನೆಲಮಂಗಲ ಜೂನಿಯರ್ ಕಾಲೇಜ್ ಹತ್ರ ಇದು ಮಾಡ್ತಾ ಇದೀವಿ. ಮತ್ತೆ ತ್ಯಾಮಗೊಂಡ್ಲು, ಸೋಂಪುರ ಎಲ್ಲಾ ಹೋಬಳಿ ಮಟ್ಟದಲ್ಲೂ ಪ್ರತಿ ಮನೆಗೂ ಪ್ರತಿ ಊರಲ್ಲೂ ನಾವು ಹಾಕ್ಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ನೆಲಮಂಗಲ ತಾಲೂಕು ಮಹಿಳಾ ಮೋರ್ಚಾದ ಎಲ್ಲ ಮಹಿಳಾ ಸದಸ್ಯರುಗಳು ಮತ್ತು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಇವತ್ತು ಪರಿಸರ ದಿನಾಚರಣೆ ಆಚರಣೆ ಮಾಡಬೇಕು. ನಮ್ಮ ಏನು ರಾಷ್ಟ್ರಾಧ್ಯಕ್ಷರು ಮತ್ತು ರಾಜ್ಯಾಧ್ಯಕ್ಷರು ಮತ್ತು ನರೇಂದ್ರ ಮೋದಿ ಅವರ ಒಂದು ಆಶಯದಂತೆ ಇಡೀ ನಾಡು ಹಸಿರುಮಯವಾಗಿರಬೇಕು, ಪರಿಸರ ತುಂಬಿರಬೇಕು, ಎಲ್ಲರೂ ಕೂಡ ವಾತಾವರಣ ಚೆನ್ನಾಗಿರಬೇಕು ಅಂತೇಳಿ
ಎಲ್ಲೆಲ್ಲಿ ನಗರ ವ್ಯಾಪ್ತಿಯಲ್ಲಿ ಮತ್ತು ಗ್ರಾಮೀಣ ಭಾಗದಲ್ಲಿ ಎಲ್ಲೆಲ್ಲೂ ಸ್ಕೂಲ್ ಫೀಲ್ಡ್ ಇರ್ತವೆ, ಖಾಲಿ ಜಾಗ, ಪಾರ್ಕ್ ಎಲ್ಲನೂ ಕೂಡ ಸುಸಿ ನಡೆಸಿ ಭಾರತೀಯ ಜನತಾ ಪಾರ್ಟಿ ಎಲ್ಲ ಪಕ್ಷಕ್ಕಿಂತ ವಿಭಿನ್ನವಾಗಿ ಜನಗಳಿಗೆ ಒಂದು ಒಳ್ಳೆ ಸಂದೇಶ ಕೊಡಬೇಕು ಅಂತ ಇವತ್ತು ನಾವೆಲ್ಲರೂ ಕೂಡ ಪರಿಸರ ದಿನಾಚರಣೆ ಆಚರಣೆ ಮಾಡ್ತಾ ಇದ್ದೀವಿ. ಅದಕ್ಕೆ ನಮ್ಮ ಭಾರತೀಯ ಜನತಾ ಪಾರ್ಟಿ ಎಲ್ಲ ಕಾರ್ಯಕರ್ತರು, ಮುಖಂಡರುಗಳು, ನಗರಸಭಾ ಸದಸ್ಯರುಗಳು, ಮಹಾಶಕ್ತಿ ಕೇಂದ್ರ ಅಧ್ಯಕ್ಷರುಗಳು, ಎಲ್ಲಾ ಮೋರ್ಚಾದ ಸದಸ್ಯರುಗಳು, ಕಡಿಮೆ ಜನ ಆದರೂ ಕೂಡ ಇಲ್ಲಿ ಸಸಿಗಳನ್ನ ನೆಟ್ಟಿ ಎಲ್ಲರೂ ಕೂಡ ಒಂದು ಒಳ್ಳೆ ಸಂದೇಶ ಕೊಡಬೇಕು ಅಂತ ನಾವು ಇಲ್ಲಿ ಇವತ್ತು ಸುಮಾರು ಸಸಿಗಳನ್ನ, ಹಲವಾರು ರೀತಿಯ ಹಣ್ಣು ಸಸಿಗಳನ್ನ, ಹೂವಿನ ಗಿಡಗಳನ್ನ ಕೂಡ ನಾವೆಲ್ಲ ನೆಟ್ಟಿದ್ದೀವಿ. ಜನಕ್ಕೆ ಏನಪ್ಪಾ ಅಂತಂದ್ರೆ ಪರಿಸರ ಚೆನ್ನಾಗಿದ್ರೆ ನಾವೆಲ್ಲರೂ ಕೂಡ ಚೆನ್ನಾಗಿರ್ಲಿಕ್ಕೆ ಸಾಧ್ಯ. ಆದ ಕಾರಣ ಪ್ರತಿಯೊಬ್ಬರು ಕೂಡ ಏನ್ ನಮ್ಮ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಮತ್ತು ಎಲ್ಲ ಕಾರ್ಯಕರ್ತರು ಕೂಡ ಇವತ್ತು ಈ ಒಂದು ಪರಿಸರ ದಿನಾಚರಣೆ ದಿವಸ ಎಲ್ಲೂ ಹೋಗೋದು ಬೇಡ, ಅಟ್ಲೀಸ್ಟ್ ಅವ್ರ ಮನೆ ಹಿತ್ತಲಲ್ಲಿ ಯಾವ್ದಾದ್ರು ಕೂಡ ಒಂದು ಗಿಡ ನೆಡಬೇಕು. ವರ್ಷಕ್ಕೊಂದ್ಸತಿ ಆ ಗಿಡಕ್ಕೆ ಬೆಳೆಸಂತ ಪೋಷಣೆ ಮಾಡಬೇಕು. ಅದನ್ನೆಲ್ಲರೂ ಕೂಡ ಸುಭಿಕ್ಷವಾಗಿ ನೋಡ್ಕೊಂಡು ಅದನ್ನ ಒಳ್ಳೆ ವಾತಾವರಣಕ್ಕೆ ತರಂತ ಕೆಲಸ, ಬೆಳವಣಿಗೆ ಆಗಂತ ಕೆಲಸ ಎಲ್ಲರೂ ಕೂಡ ಮಾಡಬೇಕು ಅಂತಕ್ಕಂಥ ಸಂದೇಶ ಇವತ್ತೇನು ನಮಗೆ ರಾಜ್ಯಾಧ್ಯಕ್ಷರು ಒಂದು ಮಾರ್ಗಸೂಚನೆ ಕೊಟ್ಟಿದ್ರು. ಅದಂತೆ ನಮ್ಮ ತಾಲೂಕಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಎಲ್ಲ ಕಾರ್ಯಕರ್ತರು ಕೂಡ ನಾವು ಸೂಚನೆ ಕೊಡಲಿಕ್ಕೆ ಬಯಸ್ತಾ ಇದ್ದೀನಿ. ಎಲ್ಲರೂ ಕೂಡ ಅವರವರ ಮನೆ ಅಂಗಳದಲ್ಲಿ ಎಲ್ಲರೂ ಸುಸಿ ನೆಡೋದ್ರ ಮುಖಾಂತರ ಇವತ್ತೇನು ನಮ್ಮ ಭಾರತೀಯ ಜನತಾ ಪಾರ್ಟಿಯ ರಾಷ್ಟ್ರಾಧ್ಯಕ್ಷ ಒಂದು ಕನಸಿತ್ತು, ಎಲ್ಲಾ ಕಡೆನೂ ಕೂಡ ಪರಿಸರಮಯ ಆಗಬೇಕು ಅಂತಕ್ಕಂಥದ್ದು. ಅದನ್ನ ನಾವು ಅವರ ಕನಸಿನಂತೆ ನನಸು ಮಾಡಲಿಕ್ಕೋಸ್ಕರ ನಾವೆಲ್ಲರೂ ಇವತ್ತು ನೆಲಮಂಗಲ ಜೂನಿಯರ್ ಕಾಲೇಜ್ ಫೀಲ್ಡ್ ಅಲ್ಲಿ ಎಲ್ಲಾ ಮುಖಂಡರುಗಳು ಕೂಡ ಸೇರಿ ಕಾರ್ಯಕ್ರಮನ ಯಶಸ್ವಿ ಮಾಡಿದೀವಿ. ಜನ ಪ್ರತಿಯೊಬ್ಬರು ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ. ಎಲ್ಲರೂ ಕೂಡ ಪರಿಸರ ಚೆನ್ನಾಗಿದ್ರು ಮಾತ್ರ ನಾವೆಲ್ಲರೂ ಸುಭಿಕ್ಷವಾಗಿ, ಸಂತೋಷವಾಗಿ, ಒಳ್ಳೆ ವಾತಾವರಣದಲ್ಲಿ ಬದುಕಲಿಕ್ಕೆ ಸಾಧ್ಯ. ಆದ ಕಾರಣ ಪರಿಸರ ದಿನಾಚರಣೆ ಎಲ್ಲಾ ದಿನಾಚರಣೆಗಿನ ಅತಿ ಮುಖ್ಯವಾದ ದಿನಾಚರಣೆ. ಅದನ್ನ ವೈಯಕ್ತಿಕವಾಗಿ ತಗೊಂಡು ಪ್ರತಿಯೊಬ್ಬರು ಕೂಡ ಅದರ ಕಡೆ ಗಮನ ಕೊಡಬೇಕು ಅಂತಕ್ಕಂಥದ್ದು ನನ್ನ ಸಣ್ಣ ಸಲಹೆ. ಎಲ್ಲರೂ ಕೂಡ ಒಳ್ಳೆಯದಾಗಲಿ. ಮತ್ತೊಮ್ಮೆ ನಮ್ಮ ಭಾರತೀಯ ಜನತಾ ಪಾರ್ಟಿ ಎಲ್ಲಾ ಕಾರ್ಯಕರ್ತರು ಯಾರೂ ಕೂಡ ಮರಿದ ರೀತಿಯಲ್ಲಿ ಇವತ್ತು ನಮ್ಮ ರಾಷ್ಟ್ರಾಧ್ಯಕ್ಷರು ಮತ್ತು ರಾಜ್ಯಾಧ್ಯಕ್ಷ ಆದೇಶನ ಪರಿಪಾಲನೆ ಮಾಡಬೇಕು. ಪ್ರತಿಯೊಬ್ಬರು ಕೂಡ ಅಟ್ಲೀಸ್ಟ್ ನಮ್ಮ ಕಾರ್ಯಕರ್ತರು ಯಾರು ನನ್ನ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತನ ಅಂತ ಹೇಳಲಿಕ್ಕೆ ಹೆಮ್ಮೆ ಪಡ್ತಾನೋ ಆತ ಪ್ರತಿಯೊಬ್ಬನು ಕೂಡ ಅವರ ಮನೆ ಹಿತ್ತಲಲ್ಲಿ 2 ಗಿಡ ನೆಟ್ಟೋದ್ರ ಮುಖಾಂತರ ನಾವು ರಾಷ್ಟ್ರಾಧ್ಯಕ್ಷರಿಗೆ ಮತ್ತು ರಾಜ್ಯಾಧ್ಯಕ್ಷರಿಗೆ ಬೆಂಬಲ ಸೂಚನೆ ಮಾಡಬೇಕು ಅಂತೇಳಿ ನೆಲಮಂಗಲ ತಾಲೂಕಿರತಕ್ಕಂಥ ಸಮಸ್ತ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಕೂಡ ನಾನು ಹೇಳಲಿಕ್ಕೆ ಬಯಸ್ತೀನಿ. ಇವತ್ತು ನಮ್ಮ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ನಮ್ಮ ಭಾರತೀಯ ಜನತಾ ಪಾರ್ಟಿ ಮುಖಂಡರುಗಳು, ನಮ್ಮ ಪ್ರಧಾನ ಕಾರ್ಯದರ್ಶಿಗಳು, ನಗರಸಭಾ ಸದಸ್ಯರುಗಳು, ಮಹಿಳಾ ಮೋರ್ಚಾದ ಸದಸ್ಯರುಗಳು, ಮಹಿಳಾ ಮೋರ್ಚಾದ ಅಧ್ಯಕ್ಷರು, ಮಹಾಶಕ್ತಿ ಕೇಂದ್ರ ಅಧ್ಯಕ್ಷ ಎಲ್ಲರೂ ಕೂಡ ನನ್ನ ಅಭಿನಂದನೆ ಸಲ್ಲಿಸಲಿಕ್ಕೆ ಬಯಸ್ತೀನಿ.